ಎಲೆಮರೆಯ ಕಾಯಿಯಂತಿರುವ ಅನಕ್ಷರಸ್ಥ ಗ್ರಾಮೀಣ ಪ್ರತಿಭೆ ಶರಣಪ್ಪ ಹಂಗರಗಿ. ಸುರಪುರ ತಾಲೂಕಿನ ನರಸಿಂಗಪೇಟೆಯ ಹಂಗರಗಿ ಮನೆತನದ ಶ್ರೀ ಶರಣಪ್ಪ ತಂದೆ ಈರಪ್ಪ ಹಂಗರಗಿ ಅವರು ಎಲೆಮರೆಯ ಕಾಯಿಯಂತಿರುವ ಅಪ್ಪಟ ಗ್ರಾಮೀಣ ಪ್ರತಿಭೆ. ಇವರ ವಯಸ್ಸು 70ರ ಆಸುಪಾಸು. ನರಸಿಂಗಪೇಟೆಯವರಾದ ಶರಣಪ್ಪ ತಂದೆ ಈರಪ್ಪ ಅಂಗರಗಿಯವರು ಚಿಕ್ಕಂದಿನಿಂದಲೇ ಬಡತನದ ಬೇಗೆಯೊಂದಿಗೆ ಬೆಂದು ಸುರಪುರದ ಮಾರವಾಡಿಗಳ ಮನೆಯಲ್ಲಿಯೇ ದುಡಿದು ಕಷ್ಟಗಳನ್ನು ಹೊತ್ತುಕೊಂಡು ಬೆಳೆದವರು. ಆದರೂ ಕಷ್ಟದ ಸಂಸಾರದ ಜೊತೆಗೆ ಭಜನಾ ಪದಗಳನ್ನು ಹಾಡುವುದು, ಪುರುವಂತಿಕೆ ಪದಗಳನ್ನು ಹಾಡುವುದು, ಹಂತಿ ಪದಗಳು, ವಚನಗಳನ್ನು, ಒಡಪುಗಳನ್ನು ಹೇಳುವುದರ ಜೊತೆಗೆ ದಮ್ಮಡಿ ಬಾರಿಸುವಲ್ಲಿ ನಿಸ್ಸೀಮರು. ಬಾಯಿ ತೆರೆದರೆ ಬಂಗಾರ ಎನ್ನುವಂತೆ ಅನೇಕ ನೂರಾರು ಪದಗಳನ್ನು ಸುಶ್ರಾವ್ಯವಾಗಿ ರಾಗ ಲಯಬದ್ಧವಾಗಿ ಹಾಡುವರು. ಅನೇಕ ರಾಗಗಳನ್ನು ಬಲ್ಲವರು. ಅವರ ಹಾಡುಗಳನ್ನು ಕೇಳಲು ಜನ ಸುತ್ತುವರೆದು ನಿಲ್ಲುತ್ತಾರೆ. ಜೊತೆಗೆ ತಾಳ, ದಮ್ಮಡಿ, ದಿಮ್ಮು ಮುಂತಾದ ವಾದ್ಯಗಳನ್ನು ಸರಾಗವಾಗಿ ನುಡಿಸುವ ಜಾಣ್ಮೆ ಇವರದ್ದಾಗಿದೆ. ಅನಕ್ಷರಸ್ಥರಾದ ಇವರು ಯಾವಾಗಲೂ ಪದ್ಯಗಳನ್ನು ಗುನುಗುತ್ತಾರೆ. ನೂರಾರು ಪದ್ಯಗಳನ್ನು ಹೇಳುವ ಇವರ ಜ್ಞಾಪನ ಶಕ್ತಿ ಅಗಾಧವಾಗಿದೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡು ಬಕ್ಷೀಸ್ ಪಡೆದಿರುವ ಉದಾಹರಣೆಗಳು ಉಂಟು. ವಯಸ್ಸು 70 ಆದರೂ ಜನಪದ ಸಾಹಿತ್ಯವನ್ನ ಜೀವನದ ಅವಿಭಾಜ್ಯ ಅಂಗವನ್ನಾಗಿಸಿಕೊಂಡಿದ್ದಾರೆ ಮತ್ತು ಊರಿನ ಯುವಕರಿಗೆ ಜನಪದ ಹಾಡನ್ನ ಕಲಿಸುವ ಮೂಲಕ ಜನಪದ ಕಲೆ ಉಳಿಸಿ ಬೆಳೆಸುವ ಕಾರ್ಯ ಮಾಡುತ್ತಿದ್ದಾರೆ. ಹಾಗೂ ಉತ್ತಮ ಕಲಾವಿದರನ್ನ ಗೌರವಿಸುವುದು, ಸನ್ಮಾನಿಸುವುದು ಅವರ ದೊಡ್ಡ ಗುಣವಾಗಿದೆ. ಸರಳ ಸಜ್ಜನಿಕೆಯ ಇಂತಹ ಕಲಾವಿದರನ್ನ ಸಂಘ ಸಂಸ್ಥೆಗಳು ಗುರುತಿಸುವುದು ಅವಶ್ಯವಾಗಿದೆ. ಶರಣಪ್ಪ ಹಂಗರಗಿ ಇವರನ್ನ ಬಹಳ ಹತ್ತಿರದಿಂದ ಕಂಡಿರುವ ಶ್ರೀ ಬಸನಪ್ಪ ಶಿಕ್ಷಕರು ಹಾಗೂ ಊರಿನ ಸಮಸ್ತ ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅಂದ್ರೆ ತಾವು ಆಡುವುದಷ್ಟೇ ಅಲ್ಲ, ಇತರರು ಕೂಡ ಜನಪದ ಸಾಹಿತ್ಯವನ್ನು ಆಡ್ತಾ ಇದ್ದರೆ ಅವರನ್ನು ಗೌರವಿಸತಕ್ಕಂಥದ್ದು, ಅವರನ್ನು ಅತ್ಯಂತ ಪ್ರೀತಿಯಿಂದ ಕಾಣತಕ್ಕಂಥದ್ದು ಅವರ ಒಂದು ದೊಡ್ಡ ಗುಣವಾಗಿದೆ. ಅವರು ಅನೇಕ ಕಡೆ ಭಜನೆಗಳನ್ನು ಹಾಡಿ ಮತ್ತು ಇತರ ಪದ್ಯಗಳನ್ನು ಹಾಡಿ ಸೈ ಎನಿಸಿಕೊಂಡು ಹಲವಾರು ಬಹುಮಾನಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಕೂಡ ಇದೆ. ಆದ್ದರಿಂದ ಇಂಥ ಒಂದು ಅನಕ್ಷರಾಗಿಸ್ತಕ್ಕಂಥ ನೂರಾರು ಅನೇಕ ಪದ್ಯಗಳನ್ನು ಬಾಯಿಪಟವಾಗಿ ಹೇಳುವಂತಹ ಅವರ ಒಂದು ಶಕ್ತಿಗೆ ನಾವೆಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಅವರನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.